ಅಯ್ಯೋ ನೀವೇನತ್ತೆ ಫ್ರಿಜ್ ತಗೊಂಡ್ರದಕ್ಕೆ ಈ ಥರ ಕೊಂಡಿದ್ದೀರಾ? ಸಾಕು ಬಿಡಿ ಅತ್ತೆ ಕೊಂಡಿದ್ದು. ಏನು ಈ ಥರ ಕೊಂಡ್ಕೊಂಡು ತಗೋತಿದ್ದೀರಾ? ನೀವು ಫ್ರಿಜ್ ತಗೊಂಡಿದ್ದೀರಾ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ ಬಿಡಿ. ನೀವ್ಯಾಕೆ ಈ ಥರ ಕೊಂಡಿತಿದ್ದೀರಾ? ನನ್ನ ಖುಷಿ ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ ಕಣೆ ದಿವ್ಯಾ. ಇವತ್ತು ನಾನು ಫ್ರಿಜ್ ತಗೊಂಡ್ಬಂದ್ಬಿಟ್ಟಿದ್ದೀನಿ. ಭಾಗ್ಯಲಕ್ಷ್ಮಿದು ಗೃಹಲಕ್ಷ್ಮಿದು ದುಡ್ಡು ಬಂದಿತ್ತಲ್ಲ, ಗೃಹಲಕ್ಷ್ಮಿದು ಮತ್ತೆ ಅಕ್ಕಿದು ರೊಕ್ಕ ಎಲ್ಲ ತಗೊಂಡು ಫ್ರಿಜ್ ತಗೊಂಡ್ಬಂದಿನಿ. ಎಷ್ಟು ಚಲೋ ಆಯ್ತಲ್ಲ ಫ್ರಿಜ್. 24,000 ಆಯ್ತು. ಮತ್ತೆ ನೀವು ತಗೊಂಡಿರೋ ಫ್ರಿಜ್ ಕಲರ್ ಅಂತೂ ಸಖತ್ತಾಗಿದೆ. ಅಯ್ಯೋ ಎಷ್ಟು ಉದ್ದ ಇದೆ ನೋಡಿ ಫ್ರಿಜ್ಜು. ಎಷ್ಟಾಯ್ತು? 24,000 ಆಯ್ತಾ ಅತ್ತೆ? ಹಾಗಿದ್ರೆ ಈ ಸರಿ ಫ್ರಿಜ್ ತಗೊಳ್ಳಿ, ಮುಂದಿನ ಸರಿ ಟಿವಿ ಇಲ್ಲ ವಾಷಿಂಗ್ ಮಿಷಿನ್ ತಗೊಳ್ಳಿ. ಟಿವಿ ಹಳೇದಾಗಿದೆಯಲ್ಲ, ಯಾವುದಾದ್ರೂ ಒಂದು ನೀವು ಭಾಗ ಮಾಡ್ತೀರಲ್ಲ, ನಂಗೂ ಮತ್ತೆ ಭಾಗ್ಯಕ್ಕಂಗೂ. ಅವಾಗ ನಂಗರ್ಧ ಅವ್ರಿಗರ್ಧ ನಮಗೆ ಫ್ರಿಜ್ ಕೊಡೋರಂತೆ, ಅವ್ರಿಗೆ ಟಿವಿ ಕೊಡೋರಂತೆ. ಇಲ್ಲ ಅಂದ್ರೆ ಅವ್ರಿಗೆ ಟಿವಿ ಕೊಡಿ, ನನಗೆ ಫ್ರಿಜ್ ಕೊಡಿ, ಯಾವುದಾದ್ರೂ ಒಂದು ಕೊಡೋರಂತೆ. ನೀನೇ ದಿವ್ಯಾ ಫ್ರಿಜ್ ಬಂದ ತಕ್ಷಣ ಭಾಗ ಆದ ಮಾತು ಮಾತಾಡ್ತಿದ್ಯಾ? ಎದಕ್ಕೆ ಹಿಂಗ್ ಮಾಡ್ತಿ? ಯಾರಾದ್ರೂ ಭಾಗ ಮಾಡ್ತಾರಾ? ನೀ ನೋಡು ಯಾವಾಗಲೂ ಮನೆ ಡಿವೈಡ್ ಆಗೋದನ್ನೇ ಕಾಯ್ತಿರ್ತೀಯಪ್ಪ. ನೋಡು ನಾನು ನಮ್ಮ ಅತ್ತಿಗೆ ಇಬ್ರು ಒಂದೇ ಮನೆ ಆಗಿದ್ವಪ್ಪ, ನಮ್ಮ ಅಕ್ಕ ಇಬ್ರು. ನೋಡು ನೀವು ಒಂದೇ ಮನೆ ಆಗಿರ್ಬೇಕು. ಆಮ್ಯಾಗ ಮಕ್ಕಳು ಮೊಮ್ಮಕ್ಕಳು ಅಂತ ಆದ್ಮ್ಯಾಗ ಬೇರೆ ಆಗ್ಬೇಕು. ಇವಾಗ ಇನ್ನ ಮಕ್ಕಳಾಗಿಲ್ಲ, ಆಗಲೇ ಬೇರೆ ಆಗೋದು ಮಾತಾಡ್ತೀಯ ಅಂತ ಊಟಕ್ಕೆ ಬುದ್ಧಿ ಕಲ್ತಿದ್ಯಾ ನೀನು? ಅಯ್ಯೋ ಬಿಡಿ ಅತ್ತೆ, ನಾನೇನೋ ಬೇರೆ ಏನೋ ಕೇಳ್ತಾರ ಆಡ್ತೀರಪ್ಪ. ಏನೋ ಕೇಳ್ಕೊಂಡಪ್ಪ. ಫ್ರಿಜ್ಜು ಇಲ್ಲ ಟಿವಿ ತಗೊಳ್ಳಿ, ನೆಕ್ಸ್ಟ್ ಗೃಹಲಕ್ಷ್ಮಿ ದುಡ್ಡು ಬಂದರೆ ಟಿವಿನೋ ಇಲ್ಲ ವಾಷಿಂಗ್ ಮಿಷಿನೋ ಏನಾರು ತಗೊಳ್ಳಿ. ನಮಗೊಂದು ಅವ್ರಿಗೊಂದು ಕೊಡೋರಂತೆ. ಫ್ರಿಜ್ ಒಂದೇ ಒಂದು ತಂದಿಟ್ಬಿಟ್ಟು ಅದನ್ನು ಅವ್ರಿಗೆ ಭಾಗ ಮಾಡೋಕ್ಕಾಗಲ್ಲ, ನಮಗೆ ಭಾಗ ಮಾಡೋಕ್ಕಾಗಲ್ಲ. ಆ ಥರ ಮಾಡಬೇಡಿ ನೀವು. ನೀನು ಇಷ್ಟು ಹೇಳ್ತಿದ್ಯಾ ಅಂದಮೇಲೆ ನಾನು ಫ್ರಿಜ್ ಬಿಟ್ಟು ಬೇರೆ ಏನೋ ತಗೊಳ್ಳಲ್ಲ ಕಣೆ. ನಾನು ಏನಾದ್ರು ಸಾಮಾನು ಮಾಡಿಸಿ ಮಡಿಕತ್ತೀನಿ. ನನ್ನ ಹೆಣ್ಣುಡ್ಗರು ಹೋಗ್ಬೇಕು. ನಾನು ಮಾಡ್ತಿದ್ದ ಸಾಮಾನು ಒಡವೆ ವಸ್ತ್ರ ಎಲ್ಲ ನಿಮ್ಗೇನು ಬರಬಾರ್ದು. ಆ ಥರ ಮಾಡ್ತೀನಿ. ಫ್ರಿಜ್ನ ಮಾರಾಕ್ತೀನಿ ಫಸ್ಟ್. ತಂದಿದ್ದ ದಿನನೇ ಖುಷಿ ಕೊಡೋಲ್ಲ ಅಲ್ಲ ನೀನು. ಅಯ್ಯೋ ಅತ್ತೆ, ನೀವು ತಗೊಂಡಿರೋ ಫ್ರಿಜ್ಜು ಭಾಳನೇ ಚೆನ್ನಾಗಿದೆ. ನಾನೇನು ಆ ಥರ ಅಂತೀನ? ನಾನು ಸುಮ್ಮನೆ ತಮಾಷೆ ಮಾಡಿದೆ. ನೀವು ಯಾವ ಸಾಮಾನು ಮಾಡಿಸ್ಕೊಂಬೇಡಿ. ಮಾಡಿಸೋದಿದ್ರೆ ಮಾವು ಮಾಡಿಸ್ಬಿಡಿ, ನಮ್ಮ ಗಂಡಿರ್ಗಾರು ಬರುತ್ತೆ. ನೀವು ಮಾಡಿಸ್ಕೊಂಡ್ರೆ ನಿನ್ನ ಹೆಣ್ಣುಡುಗರಿಗೆ ಹೋಗ್ತವೆ. ಬೇಡ ಅತ್ತೆ, ನೀವು ಫ್ರಿಜ್ಜಾರು ತಗೊಳ್ಳಿ, ವಾಷಿಂಗ್ ಮಿಷಿನಾರು ತಗೊಳ್ಳಿ. ಆದರೆ ಒಡವೆ ವಸ್ತ್ರ ಮಾತ್ರ ಮಾವಿಗೆ ಮಾಡಿಸಿ. ನೀನು ಒಂದು ಹೆಣ್ಣಾಗಿ ಇಟ್ಕೊಂಡು ಎಂತ ಮಾತಾಡ್ತೀಯ? ನಿಮ್ಮಪ್ಪ ಅಮ್ಮನ ಮನೆಗೆ ಮಾತ್ರ ನೀನು ಬರಬೇಕು. ನನ್ನ ಹೆಣ್ಣುಡುಗರಿಗೆ ನಮ್ಮ ಮನೆಗೆ ಮಾತ್ರ ಒಂದಿಷ್ಟು ಹೋಗ್ಬಾರ್ದಲ್ಲ. ಇಂಥ ಕಿಚ್ಚು ಬುದ್ಧಿನ ಬಿಟ್ಬಿಟ್ರೆ ಎಲ್ಲ ಹೆಣ್ಮಕ್ಳು ಒಂದೇ ಹತ್ರ ಬದುಕ್ರೆ. ಗುಂಡಕಯ್ಯ ಫ್ರಿಜ್ ತಕ ಬಂದ? ಏನು ಲೋನ್ ಬರ್ಸಿ ಲೋನಲ್ಲಿ ತಂದ? ನಾನು ಯಾಕೆ ನಮ್ಮನೆಯವ್ರು ಯಾಕೆ ಅಕ್ಕ ಲೋನಲ್ಲಿ ಬರ್ಸ್ಕೊಂತಾರೆ? ನಮ್ಮ ಅತ್ತೆಗೆ ಗೃಹಲಕ್ಷ್ಮಿ ದುಡ್ಡು ಬಂದಿತ್ತಲ್ಲ, ಅದ್ರಾಗ ಫ್ರಿಜ್ ತಂದಿಟ್ಟಾರ. ನಾವ್ಯಾಕೆ ಲೋನ್ ತಗೊಳ್ಳೋಣ? ನಮ್ಗೆ ಯಾಕೆ ಅಂತಾಣೆ ಬರ. ಏನು ಗುಂಡಕಯ್ಯ ಲೋನ್ ಕಟ್ಟು ನೀನು? ಇದ್ರದ್ದು ಯಾವ್ದ್ರದಪ್ಪ ಧರ್ಮಸ್ಥಳದ ಸಂಘದ್ದು ದುಡ್ಡು ಕಟ್ಟು, ಅದು ಕಟ್ಟು ಇದು ಕಟ್ಟು ಅಂದ್ರ ಇಲ್ಲ ನನ್ನ ಹತ್ರ ರೊಕ್ಕಿಲ್ಲ, ಅವತ್ತು ಕೊಡ್ತೀನಿ ಇವತ್ತು ಕೊಡ್ತೀನಿ ಅಂತೀಯ. ಗೃಹಲಕ್ಷ್ಮಿ ದುಡ್ಡು ತಂದು ನನ್ನ ಹತ್ರನೇ 20,000 ಸಾಲ ಮಾಡ್ಕೊಂಡಿಯ. ನನಗೆ ಬಂದಿದ್ದ ರೊಕ್ಕ ಎಲ್ಲನೂ ತಿಂಗ 2,000 1,000 ರೂಪಾಯಿ ಇಸ್ಕೊಂಡಿಯ. 8,000 ರೂಪಾಯಿ ರೊಕ್ಕ ಇಸ್ಕೊಂಡಿಯ ನನ್ನ ಹತ್ರನೇ. ಚೀಟಿ ಲೋನ್ ಕಟ್ಟಬೇಕು ಕೊಡೆ, ಲೋನ್ ಕಟ್ಟಬೇಕು ಕೊಡೆ, ರೊಕ್ಕ ಜಗ್ಗಿ ಎತ್ಕೊಂಡ್ಬಿಟ್ಟಿವಿ, ಸಾಲ ಮಾಡಿವಿ ಕೊಡೆ ಕೊಡೆ ಅಂತೇಳಿ. ನೀನು ಗೃಹಲಕ್ಷ್ಮಿ ದುಡ್ಡಲ್ಲಿ ನೀನು ಫ್ರಿಜ್ ತಗೊಂಡಿ 24,000 ಕೊಟ್ಟು. ನಿನ್ನೆಂತ ಮನೆ ಆಳಿನೇ ನಾನು ಹೆಂಗಸ್ರ ಹತ್ರ ಹೇಳ್ಕಂತಿದ್ದೆ ಕಣ, ಊರ ಹೆಂಗಸ್ರ ಹತ್ರ. ನಿನ್ನೆಂತ ಮನೆ ಆಳಿ ಆಗಿದ್ಯೆ ಯಪ್ಪ. ನಾನು ಏನಾದ್ರೂ ಹೇಳಿ ಲೋನ್ ಕಟ್ಟಿ ತಗೊಂತವನಿ ಕಣ್ರಿ ಅಂತ ಹೇಳಿ ಮ್ಯಾನೇಜ್ ಮಾಡ್ಕಂತಿದ್ನಲ್ಲೇ. ಅವ್ರ ಹತ್ರನೇ ಈಸಿ ಪಾಸಿ ಹೆಂಗೋ ಮಾಡಿ ಲೋನ್ ಗಿನ್ ಕಟ್ಟಿದ್ರೆ ರೊಕ್ಕ ಜಗ್ಗಿ ಹೋಯ್ತವ ಅಂತೇಳಿ ನನ್ನ ದುಡ್ಡ ಲೋನ್ ಕಟ್ಕೊಂಡು ಅವ್ರ ಹತ್ರ ದುಡ್ಡು ಕಿತ್ಕೊಂಡಿದ್ದೆ. ಇವಳ ಹತ್ರ 1,000 ಲಕ್ಷ್ಮಿ ಹತ್ರ 1,000 ಕಿತ್ಕೊಂತಿದ್ನಲ್ಲೇ. ನೀನೆಂತ ನಾಯೇ ಹೋಗಿ ಹೇಳ್ಕೊಂಡಿದ್ಯಲ್ಲ ಇವ್ರ ಜೊತೆ. ನೀನ್ ಲಕ್ಷ್ಮಿ ಬಂದ್ರೆ ಬಿಡ್ತಾಳ ಯಪ್ಪ. ಏನ್ ಕೊಂಡಕಯ್ಯ ನನ್ನ ಹೆಸರೇ ಮಾತಾಡಕತ್ತೀಯ? ಹೊರಗಿನವರೆಗೂ ಬರಕತ್ತೈತಿ, ಏನ್ ವಿಚಾರ? ಅಯ್ಯೋ ಅದು ಲಕ್ಷ್ಮಿ ಏನಿಲ್ಲ, ಲೋನ್ ಕೊಟ್ಟಿ ಒಂದು ಹೊಸ ಫ್ರಿಜ್ ತಗೊಂಡಿದೆ. ಅದನ್ನ ತೋರಿಸ್ಬೇಕು ಲಕ್ಷ್ಮಿ ಬಂದ್ರೆ ಅಂತ ಹೇಳ್ತಿದ್ದೆ ಅಷ್ಟೇ. ಅಲ್ಲ ನನಗೇನೆ ಇನ್ನ 12,000 ರೊಕ್ಕ ಕೊಡ್ಬೇಕು ಇವಮ್ಮ. ಭಾಗ್ಯಂಗ 27,000 ರೊಕ್ಕ ಕೊಡ್ಬೇಕು ಇವಮ್ಮ. ನಮ್ಮತ್ ಕಟ್ಟಕ್ಕಾಗದೆ ಇದ್ರು ಸರಿಯೇ, ಇಲ್ಲಿ ಫ್ರಿಜ್ ತಗೊಂಬಂದು ಸೋಕಿ ಮಾಡ್ತಾವಳ. ಏ ಲಕ್ಷ್ಮಿ, ಆ ಗುಂಡಕಯ್ಯನ ಮಾತಾ ನಂಬೇಡ ಕಣೆ. ನಮ್ಮ ದುಡ್ಡೆಲ್ಲ ಲೋನ್ ಕಟ್ಕೊಂಡಾಳ. ಈಸಿ ಧರ್ಮಸ್ಥಳದ ಸಂಘದ ಚೀಟಿ ಕಟ್ಕೊಂಡಾಳ, ಲೋನ್ ಕಟ್ಟಾಳ. ಇವಾಗ ಅವಳು ಕೊಡ್ತಿದ್ರಲ್ಲ ಗೃಹಲಕ್ಷ್ಮಿ ದುಡ್ಡು 24,000 ರೂಪಾಯಿ ಆಗಿತ್ತಂತ. ಅಕ್ಕಿದು ಗೃಹಲಕ್ಷ್ಮಿದು ಎಲ್ಲ ಸೇರಿ ಅದನ್ನ ತಕೊಂಡೋಗಿ ಫ್ರಿಜ್ ತಕೊಂಡ್ಬಂದವಳಂತೆ ಇವಮ್ಮ. ಏನ್ ಗುಂಡಕಯ್ಯ ನೀನು ನಮ್ಮನೆ ಲೋನ್ ಕಟ್ಟಬೇಕಾಗುತ್ತಾ ಅಂತೇಳಿ ನೀನು ನಮಗ್ ರೊಕ್ಕ ಕೊಡ್ದಂಗ ಫ್ರಿಜ್ ತಕೊಂಡೀಯಾ? ಲಕ್ಷ್ಮಿ ನಾನು ಬೇಕಂತ ಮಾಡಿಲ್ಲ ಕಣೆ. ನನಗೂ ಫ್ರಿಜ್ ತಗೋಬೇಕು ಅಂತ ಆಸೆ ಇತ್ತಾ, ಅದಕ್ಕೆ ಇದೊಂದ್ಸರಿ ಮುಂಟಿನ ಕೆಲಸ ಮಾಡ್ಬಿಟ್ಟೆ. ಇನ್ನೊಂದ್ಸರಿ ಮಾಡಲ್ಲ ಕಣೆ ನಾನು. ನಿಂದು ಲೋನ್ ಏನೈತಿ ಗೃಹಲಕ್ಷ್ಮಿ ದುಡ್ಡು ಬಂದ ತಕ್ಷಣ ಇನ್ನ 4 ವರ್ಷ ಕೊಡ್ತಾರ ಇವ್ರು ಸರ್ಕಾರ ಇರೋವರೆಗೂ. ಇರೋವರೆಗೂ ಕೊಡ್ತಾರಲ್ಲ. ನಾನು ತಿಂಗ 1,000 ಕೊಟ್ಟು ಇವ್ರಿಗೊಂಥರ ನಿನ್ಗೊಂಥರ ಇಬ್ರದ್ದು ಕೊಟ್ಟು ತೀರಿಸ್ಬಿಡ್ತೀನಿ. ನನ್ನ ಫ್ರಿಜ್ಗೆ ಏನು ಮಾಡಬೇಡ್ರೆ. ಯಪ್ಪ ಎಷ್ಟು ಚೆನ್ನಾಗೈತೆ ಫ್ರಿಜ್ಜು. ಹೆಂಗಾದ್ರೂ ಮಾಡಿ ನಮ್ಮ ಮನೆಗೊಂದು ವಾರ, ಭಾಗ್ಯನ ಮನೆಗೊಂದು ವಾರ, ಗುಂಡಕಯ್ಯನ ಮನೆಗೊಂದು ವಾರ, ಈ ಫ್ರಿಜ್ 3 ಮನೆಗೂ ಓಡಾಡ್ಬೇಕು. ಆ ತರ ಮಾಡ್ತೀನಿ ಇವತ್ತು. ಗುಂಡಕಯ್ಯ ನಾನು ಈ ಫ್ರಿಜ್ಗೆ ಏನು ಮಾಡಲ್ಲ, ಆದ್ರೆ ನಾನು ನನ್ನ ಮಾತಕ್ಕೆ ಬಂದೀನಿ ಕೇಳ್ಕ. ಏಯ್ ಹೌದು ಲಕ್ಷ್ಮಿ, ಹಂಗಾದ್ರೆ ಏನು ಹೇಳು? ಹಂಗಾದ್ರೆ ಗೃಹಲಕ್ಷ್ಮಿ ದುಡ್ಡು ಬಂದ್ರೆ ನಿನ್ಗೊಂಥರ ಅವಳಿಗೊಂಥರ ಓಕೆ ಅಲ್ಲ? ಓಕೆ ಅಲ್ಲ? ಅದೇ ಬಂದ್ಬಿಡು, ನೀನ್ ಹೇಳಿದ್ದು ಒಪ್ಕೊಂಡ್ಬಿಡು.
ಲಕ್ಷ್ಮಿ, ಈ ಪ್ಲಾನ್ಗೆ ನನ್ಗೆ ಒಪ್ಪಿಗೆ ಇದೆ ಕಣೆ. ನೀನ್ ಹೇಳ್ದಂಗೆ ಮಾಡೋಣ. 3 ಮನೆಯಾಗೂ ಒಂದೊಂದು ವಾರ ಇರ್ಲಿ ಈ ಫ್ರಿಡ್ಜ್. ನನ್ಗೆ ಇದು ಒಪ್ಪಿಗೆ ಇಲ್ಲ ಕಣ್ರೆ. ನಿಮ್ದೇನ್ರೆ ಸಾಲ ತಾನೆ ತೀರಿಸ್ತೀನಿ. ಫ್ರಿಡ್ಜ್ ಮಾತ್ರ ಕೊಡಲ್ಲ. ನಂದು ಹೆಂಗಿದ್ರು ಕೊಳ್ಳದ ಚೈನಾ ಕಣ್ಣಿನಲ್ಲ, ಇದನ್ನ ಮಾರ್ ಬಂದಾಗ ತೀರಿಸ್ತೀನಿ ಕಣ್ರೆ. ನಾನ್ ಮಾತ್ರ ಈ ಫ್ರಿಡ್ಜ್ ನಿಮ್ ಇಬ್ರಿಗೂ ಭಾಗ ಹಾಕಕ್ ಬಿಡಲ್ಲ ನಾನು. ಇವತ್ತೇ ಹೋಗಿ ಸ್ಟೇಷನ್ಗೆ ಹೋಗಿ ಮಾಡ್ಬಿಟ್ಟು ಬಂದು ನಿಮ್ಮ ಮನೆ ಒಳಗಡೆ ತಂದು ಕೊಡ್ತೀನಿ ರೊಕ್ಕನ. ಹೋಗ್ರೆ ಫಸ್ಟ್ ಇಲ್ಲಿಂದ. ಸರಿ, ನಂದು 27,000 ಲಕ್ಷ್ಮಿ 12,000 ತಂದು ಬಿಸಾಕು. ಸರಿ ಏನಾ? ಈ ಫ್ರಿಡ್ಜ್ ನಾವು ಎತ್ಕೊಂಡು ಹೋಗೋದು ಇಲ್ಲ, ಬಿಡೋದು ಇಲ್ಲ. ಅಕಸ್ಮಾತ್ ಏನಾರು ಇವತ್ತು ನಮ್ಮ ಮನೆಗಳ ಹತ್ರ ರೊಕ್ಕ ಬರ್ದೇ ಹೋಗ್ಬೇಕು, ಈ ಫ್ರಿಡ್ಜ್ ಕತೆ ಏನಾಗಿರುತ್ತೆ? ನಿಮ್ಮ ಮನೆಗೆ 1 ವಾರ ಅಂತ ಹೇಳಿವಲ್ಲ, 1 ವಾರ ಕೊಡೋದೇ ಇಲ್ಲ. ನಮ್ಮ ಮನೆಯಾಗ 15 ದಿನ, ಲಕ್ಷ್ಮಿ ಮನೆಯಾಗ 15 ದಿನ ಇರುತ್ತೆ. ಏನ್ ಮಾಡ್ತೀಯ ಡಿಸೈಡ್ ನೀನೇ ಮಾಡ್ಕ ಇವತ್ತು. ಬಾರೆ ಲಕ್ಷ್ಮಿ, ಇಲ್ಲಿಂದ ಹೋಗೋಣ. ಏನ್ ಫ್ರಿಡ್ಜ್ ತಗೊಂಡ್ಬಿಟ್ಟಿನಿ ಅಂತ ಬಿಡಕ್ ತಕಂತಾಳ. ರೊಕ್ಕ ಬರ್ದೇ ಹೋಗ್ಲಿ, ಅವಾಗ ತಾನೇ ಇರೋದು. ಈ ಗುಂಡಿಗೆ ಒದ್ದೆ ಎಳ್ಕೊಂಡು ಹೋಯ್ತೀನಿ, ಫ್ರಿಡ್ಜ್ ಎತ್ಕೊಂಡು ಹೋಯ್ತೀನಿ ನಮ್ಮ ಮನೆಯಾಗ. ಸರಿ ಬದಿಕೆ, ನೀನ್ ಹೇಳ್ತಿದ್ಯಾ ಅಂತ ಹೋಗ್ತಾ ಇದ್ದೀನಿ ಇಲ್ಲಿಂದ. ಅವಾಗ ತಾನೇ ಇರೋದು. ಬರ್ದೇ ಹೋಗ್ಲಿ ಇವತ್ತು ರೊಕ್ಕ. ಈ ಫ್ರಿಡ್ಜ್ ಕತೆ ಏನಾಗುತ್ತಾ? ನೀನ್ ಅಂದಂತೆ ಸರಿ ಐತಿ. ನೀನ್ 15 ದಿನ, ನಾನು 15 ದಿನ ಇಟ್ಕೊಳ್ಳೋಣ. ಯಪ್ಪ, ನಮ್ಮ ಅತ್ತೆ ಇವತ್ತೇನು ರೌದ್ರ ಥರನೇ ತಾಳ್ಬಿಟ್ಟವಳೆ. ಈಕೆ ಮೊದಲೇ ಹೇಳ್ಬೇಕಿತ್ತು ಯಾಬೇಡ ಅಂತೇಳಿ ನನ್ನ ಮೇಲೆ ಹಿಂಗೆ ಗುರೈಸಕತ್ತಾಳೆ. ಯಪ್ಪ, ಇವತ್ತು ಓಡೋಗಂಗೂ ಇಲ್ಲ. ಫ್ರಿಜ್ ತಂದವಳು ಏನಾರು ಮಾಡಿದ್ರೆ ನನ್ನ ಮೇಲೆ ರೇಗ್ತಾಳೆ, ಹೊಡಿತಾಳೆನೋ. ಹೊಡ್ಸ್ಕೊಂಬಿಡೋದೇ ಒಳ್ಳೇದು. ನೋಡೆ, ನಿನ್ನಿಂದಾಗಿ ನಾನು ಚೈನ್ ಮಾರುವಂತ ಪರಿಸ್ಥಿತಿ ಬಂದ್ಬಿಡ್ತು. ಹೆಂಗೋ ಹೇಳ್ಕೊಂಡಿದ್ದೆ ನಾನು ಲೋನ್ ಅಂತ ತಕಂತೀನಿ ಅಂತ ಹೇಳಿ. ನಾನು ಲೋನ್ ಅಂತ ಹೇಳ್ಕೊಳ್ಳೋದು ನಿನ್ನ ಹತ್ರ ಯಾಕಾದ್ರೂ ಹೇಳಿದ್ನೋ. ನಾನು ಗೃಹಲಕ್ಷ್ಮಿ ದುಡ್ಡಲ್ಲಿ ಫ್ರಿಜ್ ತಕೊಂಡಿದ್ದೀನಿ ಅಂತ ಹೇಳಿ. ನೋಡ್ದ ಊರ ಹೆಂಗಸರು ಅವ್ರ 15 ದಿನ, ಅವಳ 15 ದಿನ ಇಟ್ಕೊಂತಾಳಂತ. ನಾನು ಹೊಸ ಫ್ರಿಜ್ ತಗೊಂಡ್ಬಿಟ್ಟು ಅವಳಿಗೆ ಕೊಡ್ತೀನಿ. ಅವಳದು 27,000 ದುಡ್ಡು, ಇವಳು 27,000 ದುಡ್ಡು, 12,000 ರೂಪಾಯಿ ದುಡ್ಡು ಅಂತ. ಎರಡನ್ನೂ ತಗೊಂಡು ಬಿಸಾಕ್ ಬರ್ತೀನಿ ಇವತ್ತು. ಚೈನ್ ತಗೊಂಡೋಗಿ ನಿನ್ನಿಂದ ಮನೆಯಾಳಿ ಫ್ರಿಜ್ ತಂದಿದ್ದು ಖುಷಿನೆಲ್ಲ ಹಾಳು ಮಾಡ್ಬಿಟ್ಟೆ. ಫ್ರಿಜ್ಜು, ನನ್ನ ಹೊಸ ಫ್ರಿಜ್ಜು. ನಿನ್ನ ನೋಡಿದ್ರೆ ನನಗೆ ಏನೋ ಒಂಥರ ಸಂಕಟ ಇತ್ತೈತೆ. ನಾನು ಇವತ್ತಾನೇ ತಕೊಂಬಂದೆ. ನಾನೇನೋ ಇವಳ ಹತ್ರ ಬಿಲ್ಡಪ್ ತಗೊಳಕ್ ಹೋದೆ, ಆದ್ರೆ ಇವ್ರ ಹತ್ರ ನಾನು ರೊಕ್ಕ ಕೊಡೋಂಗ್ ಆಗೋಯ್ತಲ್ಲ. ನಮ್ಮ ಅತ್ತೆ ಏನು ಬುದ್ಧಿ ಆಯ್ತಾ? ಬುದ್ಧಿ ಇಲ್ಲ. ಅವ್ರು ಅಂದಿದ್ದೇನು 27,000 ರೂಪಾಯಿ, 12,000 ರೂಪಾಯಿ ಅಂತ. 27 ಅಂದ್ರೆ 12 ಅಂದ್ರೆ 29, 39,000 ರೊಕ್ಕ ಆಯ್ತು. 39,000 ಅವ್ರು ಕೊಡೋದ್ಕಿಂತ ಇದು ತಗೊಂಡೋದ್ರೆ ಆಯ್ತು ಅಂತ ಹೇಳಿ ಕೊಟ್ಬಿಟ್ಟು 24,000 ರೂಪಾಯಿ ಫ್ರಿಜ್ ತಂದಿದ್ರೆ ಆಯ್ತಪ್ಪ. ಏನು ಮೊದಲನೇ ದಿನ ತಂದ್ಬಿಟ್ಟೆ ಅಂತ ಸೆಂಟಿಮೆಂಟ್. ಮನೆಯಾಳಿ ಮುಂಡೆ, ನಿನ್ನಿಂದಾಗಿ ನನ್ನ ಮನೆನೇ ಕೊಟ್ಟೋಗ್ಬಿಡುತ್ತೆ ಕಣೆ. ಯಾವ ಸಿಟಿ ಹುಡುಗಿ ಅಂತ ನನ್ನ ಮಗ ಕರ್ಕೊಂಡ್ ಬಂದ್ಬಿಟ್ಟು ನಿನ್ನ ಮದುವೆ ಮಾಡ್ಕೊಂತೀನಮ್ಮ ಅಂತೇಳಿ ನಿನ್ನ ನೋಡಿ ಬಂದಿದ್ದ ದಿನನೇ ನಮ್ಮ ಮನೆಯಾಗ ಎಲ್ಲ ಒಂದೊಂದು ಸಾಮಾನು ಹೋಗತ್ಕ. ಅದು ಮನೆ ಹೋಯ್ತು, ಜಮೀನು ಹೋಯ್ತು, ಇದ್ದದಿಷ್ಟಾಗ್ಲ ಮನೆ ಐತಿ. ಈಗ ಐರ ಮನೆಯಾಗೆ ನಾವು ಸಾಲ ಮಾಡ್ಕೊಂಡ್ರೆ ಅದೆಲ್ಲ ತೀರಿಸ್ಕೊಂಡು ಮನೇಲಿ ಫ್ರಿಜ್ ಪಜ್ಜಿ ಎಲ್ಲ ತಕೊಂಡು ಚೆನ್ನಾಗಿರೋಣ ಅಂತ ನಾನು ಅನ್ಕೊಂಡ್ರೆ ನೀನು ಎಂತ ಬುದ್ಧಿನ ಮಾಡೋದು ನನಗೇನೆ? ಫಸ್ಟ್ ದೊಡ್ಡವ್ರು ಮಾತಾಡ್ತಾರೆ, ದೊಡ್ಡವ್ರು ಹೇಳ್ತಾರೆ ಅನ್ನಲ್ಲ, ಮೊದ್ಲಾಗೆ ಬಾಯ್ ಹಾಕ್ಬಿಡ್ತಾರೆ ಬಂದು. ನಿನ್ನಂತ ಸಿಟಿ ಗುಗ್ಗುನ ನಾನು ಎಲ್ಲೂ ಕಾಣೆ. ಹಳ್ಳಿ ಗುಗ್ಗು ಅಂತಾರ, ನೀನು ಸಿಟಿಲಿ ಗುಗ್ಗು ಆಗ್ಬಿಟ್ಟಿದ್ಯಾ. ಯಪ್ಪ, ಕಾಮಾಲೆ ಕಣ್ಗೆಲ್ಲ ಕಾಣೋದಿಲ್ಲ ಅಳ್ತೀನಿ. ಯಾವಾಗಲೂ ಈ ಅಮ್ಮ ನನಗೆ ಬೈತಿರ್ತಾಳ. ಮಾಡೋಕ್ಕೇನು ಕೇಮಿಲ್ಲ. ಏನೋ ಫ್ರಿಜ್ ತಗೊಂಡ್ಬಿಟ್ಟಿನಿ ಅಂತೇಳಿ ಬಿಲ್ಡಪ್ ತಗೊಂತಿದ್ಲು. ಅದು ಮಂದಿ ದುಡ್ಡಲ್ಲಿ ತಗೊಂಬಂದವಳೆ. ಮಂದಿ ದುಡ್ಡು ಏಲಕ್ಕೆ ಸಮಾನ. ನಿನ್ ಜೊತೆ ಮಾತಾಡ್ತಿದ್ರೆ ನನಗೆ ತಿಕ್ಕಳು ಅಂತಾರ, ಹುಚ್ಚು ಅಂತಾರ. ನಾನು ಫ್ರಿಜ್ಜು ನಾನು ಮಾತ್ರ ನಿನ್ನ ಇವತ್ತು ಬಿಟ್ಕೊಡಲ್ಲ. ಸುಮ್ಮನಿರಪ್ಪ. ನಾನು ನಿನ್ನ ನಮ್ಮ ಮನೆಯಾಗ ಇಟ್ಕೊಂತೀನಿ. ನಿನ್ನ ಮನೆಯಾಗಿದ್ರೆ ಲಕ್ಷಣ. ಫ್ರಿಜ್ ತಗೊಂಬೇಕಂತೇಳಿ ಎಷ್ಟೋ ವರ್ಷದಿಂದ ಕಾಯ್ಕೊಂಡು ಕೂತೀನಿ. ಈ ಸರ ಮಾರಾದ್ರೂ ಸರಿ ಅವ್ರಿಗೆ ರೊಕ್ಕ ಕೊಟ್ಟು ನಾನಂತೂ ನಿನ್ನ ಮನೆಯಲ್ಲೇ ಇಟ್ಕೊಂತೀನಿ. ಅವ್ರಿಗೆ ಮಾತ್ರ ಕೊಡಲ್ಲ ನಿನ್ನ. ಈ ಅಮ್ಮಂಗೆಲ್ಲ ನಿಜವಾಗ್ಲೂ ಫ್ರಿಜ್ ಹಿಡಿದ್ಬಿಟ್ಟೈತಿ. ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಮ ಮನೆಗೂ ಯಾವಾರು ಇಂಥ ಪೆಂಗ್ಮುಂಡೆತವ ಇರ್ತಾವ ನೋಡ್ರಿ. 24,000 ರೂಪಾಯಿ ಫ್ರಿಜ್ ತಗೊಂಬಂದ್ಬಿಟ್ಟು 39,000 ರೂಪಾಯಿ ರೊಕ್ಕ ಕೊಡ್ತಾಳೆ ಇವಮ್ಮ ಚೈನ್ ಮಾರಿ. ಇಂಥವು ಯಾವಾರು ಪೆದ್ಮುಂಡೆವಿದ್ರೆ ಕಮೆಂಟ್ ಮಾಡಿ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.